ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ಆದಮೇಲೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ನಾವು ಯಾವ ಕೋರ್ಸ್ ಮಾಡಬೇಕು ಅಂತ. ಸೊ ನಾನು ಇವತ್ತು ಶಾರ್ಟ್ ಟರ್ಮ್ ಕೋರ್ಸ್ ಅಂದರೆ ಡಿ ಫಾರ್ಮಸಿ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಡಿ ಫಾರ್ಮಸಿ ಕೋರ್ಸ್ ಮೇಲೆ ಇಂಟ್ರೆಸ್ಟ್ ಇದೆಯೋ ಅವರು ಈ ವಿಡಿಯೋನ ಫುಲ್ ನೋಡಿ, ನಿಮಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರಾದರೂ ಡಿ ಫಾರ್ಮಸಿ ಕೋರ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಹಾಗೆ ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಡಿ ಫಾರ್ಮಸಿ ಬಗ್ಗೆ ನೋಡೋಣ ಬನ್ನಿ. ಡಿ ಫಾರ್ಮಸಿ ಇದ್ರ ಫುಲ್ ನೇಮ್ ಬಂದು ಡಿಪ್ಲೊಮೊ ಇನ್ ಫಾರ್ಮಸಿ. ಈ ಡಿ ಫಾರ್ಮಸಿಲಿ ನಾವು ಏನೆಲ್ಲ ಕಲಿತೀವಿ ಅಂತ ನೋಡೋದಾದರೆ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೆಡಿಸನ್ಸ್, ಮಾರ್ಕೆಟಿಂಗ್, ಕ್ವಾಲಿಟಿ ಆಫ್ ಮೆಡಿಸನ್ಸ್, ಸ್ಟೋರೇಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಡಿ ಫಾರ್ಮಸಿ ಇದು ಡ್ರಗ್ಸ್ ಬಗ್ಗೆ ಬೇಸಿಕ್ ನಾಲೆಡ್ಜ್ ಆಗಿದ್ದು, ಇದು ನಾವು ಕಂಪ್ಲೀಟ್ ಡ್ರಗ್ಸ್ ಬಗ್ಗೆನೇ ನಾವು ಸ್ಟಡಿ ಮಾಡ್ತೀವಿ. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ 12th ಪಾಸ್ ಆಗಿರಬೇಕು. ನಾವು 12th ಕಾಂಬಿನೇಷನ್ ಸೈನ್ಸ್ ತೊಗೊಂಡಿರಬೇಕು. ಅದರಲ್ಲಿ ನೀವು 50% ಮಾರ್ಕ್ಸ್ ಇನ್ PCMB ಆರ್ PCMC ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಇದು ಡಿ ಫಾರ್ಮಸಿ ಎಲಿಜಿಬಿಲಿಟಿ ಆಗಿದೆ. ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೆಸ್ ನೋಡೋದಾದರೆ, ಅದರಲ್ಲಿ 2 ಟೈಪ್ಸ್ ಇದೆ, ಗೌರ್ನಮೆಂಟ್ ಸೀಟ್ ಆ್ಯಂಡ್ ಪೇಮೆಂಟ್ ಸೀಟ್. ಗೌರ್ನಮೆಂಟ್ ಸೀಟಲ್ಲಿ ನಾವು ಸೆಕೆಂಡ್ PUC ಸಬ್ಜೆಕ್ಟ್ ಬೇಸಿಸ್ ಮೇಲೆ CET ಎಕ್ಸಾಮ್ ಬರೀಬೇಕು. ಅದರಲ್ಲಿ ನಮಗೆ ರ್ಯಾಂಕಿಂಗ್ ಬಂದರೆ ಗೌರ್ಮೆಂಟ್ ಸೀಟ್ ಅಲಾಟ್ ಆಗುತ್ತೆ. ಇನ್ನು ಪೇಮೆಂಟ್ ಸೀಟ್ ನೋಡೋದಾದರೆ ಡೈರೆಕ್ಟ್ ಅಡ್ಮಿಷನ್. ಆ ಕಾಲೇಜ್ನಲ್ಲಿ ಅಡ್ಮಿಷನ್ ಫೀಸ್ ಎಷ್ಟಿರುತ್ತೆ ಅಷ್ಟು ಪೇ ಮಾಡಿ ನಾವು ಡೈರೆಕ್ಟಾಗಿ ಅಡ್ಮಿಷನ್ ಆಗ್ಬೋದು. ಇದು ಅಡ್ಮಿಷನ್ ಪ್ರೊಸೆಸ್ ಆಗಿದೆ. ಇನ್ನು ಕೋರ್ಸ್ ಡ್ಯೂರೇಷನ್ ಬಂದು ಜಸ್ಟ್ 2 years. ಇದು ಶಾರ್ಟ್ ಟರ್ಮ್ ಕೋರ್ಸ್ ಆಗಿದೆ. ನೀವು ಡಿ ಫಾರ್ಮಸಿ ಮಾಡಿದ ನಂತರ ಸೆಕೆಂಡ್ ಇಯರ್ ಬಿ ಫಾರ್ಮ್ಗೆ ಡೈರೆಕ್ಟ್ ಅಡ್ಮಿಷನ್ ಆಗ್ಬೋದು. ಇನ್ನು ಡಿ ಫಾರ್ಮಸಿನಲ್ಲಿ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ನೋಡೋದಾದರೆ, ಫಸ್ಟ್ ಇಯರ್ನಲ್ಲಿ ನಿಮಗೆ ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ, ಫಾರ್ಮಕಾಗ್ನಸಿ, ಬಯೋಕೆಮಿಸ್ಟ್ರಿ ಆ್ಯಂಡ್ ಕ್ಲಿನಿಕಲ್ ಪ್ಯಾಥಾಲಜಿ, ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ, ಹೆಲ್ತ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಟಿ ಫಾರ್ಮಸಿ. ಇದಿಷ್ಟು ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಇರುತ್ತೆ. ನೀವು ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಎರಡೂ ಕೂಡ ಮಾಡಬೇಕಾಗುತ್ತೆ. ಥಿಯರಿನಲ್ಲಿ ನೀವು 6 ಸಬ್ಜೆಕ್ಟ್ ರೈಟಿಂಗಲ್ಲಿ ಬರೀಬೇಕು. ಪ್ರಾಕ್ಟಿಕಲ್ ಜಸ್ಟ್ 5 ಸಬ್ಜೆಕ್ಟ್ ಅಷ್ಟೇ ನೀವು ಲ್ಯಾಬಲ್ಲಿ ಮಾಡೋದು. ಟೋಟಲ್ ಮಾರ್ಕ್ಸ್ ಬಂದು 1100 ಆಗಿದೆ. ಇದು ಫಸ್ಟ್ ಇಯರ್ ಸಬ್ಜೆಕ್ಟು. ಸೆಕೆಂಡ್ ಇಯರ್ ಸಬ್ಜೆಕ್ಟ್ ನೋಡೋದಾದರೆ, ಫಾರ್ಮಸ್ಯೂಟಿಕ್ಸ್ ಸೆಕೆಂಡ್, ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ ಸೆಕೆಂಡ್, ಫಾರ್ಮಕಾಲಜಿ ಆ್ಯಂಡ್ ಟಾಕ್ಸಿಕಾಲಜಿ, ಫಾರ್ಮಸ್ಯೂಟಿಕಲ್ ಜುರಿಸ್ಪ್ರುಡೆನ್ಸ್, ಡ್ರಗ್ ಸ್ಟೋರ್ ಆ್ಯಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಲ್ ಆ್ಯಂಡ್ ಕ್ಲಿನಿಕಲ್ ಫಾರ್ಮಸಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ 2 ಸಬ್ಜೆಕ್ಟ್ ಸೇಮ್ ಇರುತ್ತೆ. ಇನ್ನು 4 ಸಬ್ಜೆಕ್ಟ್ ನೀವು ಬೇರೆ ಓದಬೇಕಾಗುತ್ತೆ. ಅದು ಡ್ರಗ್ ಬಗ್ಗೆನೇ ಇರುತ್ತೆ ಆ್ಯಂಡ್ ಫಸ್ಟ್ ಇಯರ್ ಕಂಟಿನ್ಯೂಷನ್ನೇ ಇರುತ್ತೆ. ನೀವು ಸೆಕೆಂಡ್ ಇಯರ್ನಲ್ಲಿ ಜಸ್ಟ್ 1000 ಮಾರ್ಕ್ಸ್ಗೆ ನೀವು ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಸೇರಿ ಬರಿಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಪ್ರಾಕ್ಟಿಕಲ್ ಬಂದು ಜಸ್ಟ್ 4 ಸಬ್ಜೆಕ್ಟ್ ಅಷ್ಟೇ. ಡ್ರಗ್ ಸ್ಟೋರ್ ಆ್ಯಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ ನೀವು ಪ್ರಾಕ್ಟಿಕಲ್ ಇಲ್ಲ, ಹಾಗೆ ಫಾರ್ಮಸ್ಯೂಟಿಕಲ್ ಜುರಿಸ್ಪ್ರುಡೆನ್ಸ್ ಕೂಡ. ಇದಿಷ್ಟು ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಸಬ್ಜೆಕ್ಟ್ ಆಗಿತ್ತು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ದೆನ್ ಟ್ರೈನಿಂಗ್ ನೋಡೋದಾದರೆ, ಆಫ್ಟರ್ ಡಿ ಫಾರ್ಮಸಿ ಆದಮೇಲೆ ನಾವು ಮಸ್ಟ್ ಆ್ಯಂಡ್ ಶುಡ್ 3 months ಕಂಪಲ್ಸರಿ ಟ್ರೈನಿಂಗ್ ಮಾಡಲೇಬೇಕು. ಅದು ಡ್ರಗ್ ಶಾಪ್ಸ್ನಲ್ಲಾದರೂ ಸರಿ, ಹಾಸ್ಪಿಟಲ್ ಆ್ಯಂಡ್ ಡ್ರಗ್ ಕಂಪ್ನೀಸ್ನಲ್ಲಾದರೂ ಸರಿ, ಈ 3ನಲ್ಲಿ ಎಲ್ಲೇ ಆದರೂ ಕೂಡ ನಾವು 3 months ಕಂಪಲ್ಸರಿ ಟ್ರೈನಿಂಗ್ ಮಾಡಲೇಬೇಕು. ದೆನ್ ಜಾಬ್ ಆಪರ್ಚುನಿಟಿ ನೋಡೋದಾದರೆ, ನಮಗೆ ಇಲ್ಲೂ ಕೂಡ 2 ಆಪ್ಷನ್ಸ್ ಇದೆ, ಗೌರ್ನಮೆಂಟ್ ಸೆಕ್ಟರ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್. ಗೌರ್ನಮೆಂಟ್ ಸೆಕ್ಟರ್ನಲ್ಲಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ, ಹಾಗೆ ಗೌರ್ಮೆಂಟ್ ಮ್ಯಾನುಫ್ಯಾಕ್ಚರ್ ಕಂಪನಿಗಳಲ್ಲಿ ನಾವು ವರ್ಕ್ ಮಾಡ್ಬೋದು. ಇನ್ನು ಪ್ರೈವೇಟ್ ಸೆಕ್ಟರಲ್ಲಿ ನೋಡೋದಾದರೆ, ಮೆಡಿಕಲ್ ಸ್ಟೋರ್, ನಾವು ಓನಾಗಿ ಮೆಡಿಕಲ್ನ ಮಡಗ್ಬೋದು. ಹಾಗೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಮೀನ್ಸ್ MR ಆಗಿ ವರ್ಕ್ ಮಾಡ್ಬೋದು. ಆ್ಯಂಡ್ ಆ್ಯಸ್ ಎ ಫಾರ್ಮಸಿಸ್ಟ್ ಆಗಿ ನಾವು ಹಾಸ್ಪಿಟಲ್, ನರ್ಸಿಂಗ್ ಹೋಮ್, ಡ್ರಗ್ ಕಂಪನೀಸ್ಗಳಲ್ಲಿ ನಾವು ವರ್ಕ್ ಮಾಡ್ಬೋದು. ಇದೆಲ್ಲವೂ ಕೂಡ ಪ್ರೈವೇಟ್ ಸೆಕ್ಟರ್ ಆಗಿದೆ. ಇನ್ನು ಸ್ಯಾಲ್ರಿ ನೋಡೋದಾದರೆ, ನಾವು ಪರ್ ಮಂತ್ 25,000 to 30,000 ಅರ್ನ್ ಮಾಡ್ಬೋದು. ನೋಡಿದ್ರಲ್ಲ, ಡಿ ಫಾರ್ಮಸಿ ಕೋರ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಸ್ಟೂಡೆಂಟ್ಸ್ಗೆ. ಹಾಗೆ ಡಿ ಫಾರ್ಮಸಿ ಕೋರ್ಸ್ ಮುಗಿದ ನಂತರ ನೀವು KSPCನಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಆ ರಿಜಿಸ್ಟ್ರೇಷನ್ ಆಗೋದು ಹೇಗೆ, ಏನೇನು ಬೇಕು ಡಾಕ್ಯುಮೆಂಟ್ಸ್ ಅನ್ನೋದನ್ನು ನಾನು ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಚೆಕ್ ಮಾಡಿ. ಹಾಗೆ ಲಿಂಕ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ನೆಕ್ಸ್ಟ್ ನಾನು ಬಿ ಫಾರ್ಮಸಿ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸ್ಟೂಡೆಂಟ್ಸ್ಗೆ.
ಪ್ಲೀಸ್ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್.